BPL ಪಡಿತರ ಚೀಟಿಗೆ ಹೆಸರು ಸೇರ್ಪಡೆ ಮಾಡೋದಕ್ಕೆ ಮತ್ತು ತೆಗೆಯೋದಕ್ಕೆ ಯಾವಾಗ್ಲೂ ಒಂದಿನ 2 ದಿನ ನೀವು ನಿಗದಿ ಮಾಡ್ತೀರಿ. ಆ ಟೈಮಲ್ಲಿ ಸರ್ವರ್ ಓಪನ್, ಅದೇ ಟೈಮಲ್ಲಿ ಓಪನ್ ಮಾಡ್ತಾರೆ. ಓವರ್ ಕ್ರೌಡ್ ಆಗುತ್ತೆ, ಸರ್ವರ್ ಜಾಮ್ ಆಗುತ್ತೆ, ಮತ್ತು ಬಂದವರು ಬೆಳಗಿನ ಸಂಜೆವರೆಗೂ ಕಾದು ಅಪ್ಲಿಕೇಶನ್ ಹಾಕಕ್ಕಾಗದೆ ವಾಪಸ್ ಬರ್ತಾ ಇದ್ದಾರೆ. ನೀವೇನ್ ಹೇಳ್ತಾ ಇದ್ದೀರಿ 2,95,000 ಅಷ್ಟು ಮಾತ್ರ ಅಪ್ಲಿಕೇಶನ್ ಇರೋದಲ್ಲ. ಎಷ್ಟೋ ಜನರಿಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಕ್ಕೆ ಆಗ್ತಿಲ್ಲ ಬಿಕಾಸ್ ಆಫ್ ಸರ್ವರ್ ಪ್ರಾಬ್ಲಮ್, ಮತ್ತು 1 ದಿನ 2 ದಿನ ಮಾತ್ರ ಓಪನ್ ಮಾಡೋದ್ರಿಂದ. ಹಾಗಾಗಿ ಯಾವಾಗ ಬೇಕಾದ್ರೂ ಅಪ್ಲಿಕೇಶನ್ ಹಾಕೋದಿಕ್ಕೆ ಯಾಕೆ ಓಪನ್ ಮಾಡಿ ಇಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಯಾಕೆ ಇಡಬಾರ್ದು? ಹಾಗೆ ಅನರ್ಹರ ಪತ್ತೆ ಹೆಚ್ಚಲಾಗ್ತಿರೋದ್ರಿಂದ ಹೊಸ ಪಡಿತರ ಚೀಟಿಗೆ ವಿತರಣೆಗೆ ಅವಕಾಶ ನೀಡಿಲ್ಲ ಅಂತ ಒಂದು ರೆಡಿಮೇಡ್ ಆನ್ಸರ್. ಯಾಕೆ ಅನರ್ಹರ ಪಡಿತರ ಚೀಟಿ ಅದನ್ನು ಪತ್ತೆ ಹಚ್ತಾ ಇದ್ದೀವಿ, ಹಾಗಾಗಿ ಹೊಸ ಪಡಿತರ ಚೀಟಿಗೆ ನಾವು ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ರೆಡಿಮೇಡ್ ಆನ್ಸರ್ ಬರ್ತಾ ಇದೆ.